ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಪಿಕಾ ಕಿಚನ್ ಪಾವಗಡ. ನಾನು ಇವತ್ತು ಬೀನ್ಸ್ ಕರಿ ಮಾಡಿದ್ದೀನಿ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿದೆ, ಅಷ್ಟೇ ರುಚಿಯಾಗಿದೆ. ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಒಂದು 15 ನಿಮಿಷದಲ್ಲಿ ಬೀನ್ಸ್ ಕರಿ ರೆಡಿ ಆಗುತ್ತೆ. ಹೇಗೆ ಅಂತ ತೋರ್ಸೋಣ ಬನ್ನಿ. ಬೀನ್ಸ್ ಕರಿಗೆ ಬೇಕಾಗಿದ್ದು 2 ಟೊಮೊಟೊ, 1 ಈರುಳ್ಳಿ, ಆಮೇಲೆ ಬೀನ್ಸ್ ಎಲ್ಲ ಒಂದು ಗಿಣ್ಣೆಗೆ ಹಾಕೋಬೇಕು. ಫಸ್ಟ್ ನೀರಲ್ಲಿ ಚೆನ್ನಾಗಿ ತೊಳ್ಕೋಬೇಕು. ಅದರಲ್ಲಿ ಬಲ್ತಿರೋದಿರುತ್ತಲ್ಲ, ಅದು ಫಸ್ಟ್ ಬೀಜ ಎಲ್ಲ ತೆಗಿಬೇಕು. ಯಾಕಂದ್ರೆ ಬಲ್ತಿರೋದು ಬೇಗ ಬೇಯಲ್ವಲ್ಲ, ಅದಕ್ಕೆ ಎಲ್ಲ ಬಲ್ತಿರೋದೆಲ್ಲ ಬೀಜ ಎಲ್ಲ ತೆಗೆದ್ಬಿಟ್ಟು ಎಲೆದೆಲ್ಲ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನಿಮ್ಗೆ ಯಾವ ಸೈಜ್ ಬೇಕಂದ್ರೆ ಆ ಸೈಜ್ ಕಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ತೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಆ ತರ ಕಟ್ ಮಾಡಿ ಇಟ್ಕೋಬೇಕು. ಇದು ಚಪಾತಿಗೆ, ದೋಸೆಗೆ, ಅನ್ನಗೆ, ಪೂರಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ಕಡಲೆ ಬೀಜ ಸ್ವಲ್ಪ ತಗೋಬೇಕು. ಅದಕ್ಕೆ ನಾನು ಹಸಿ ಕಡಲೆ ಬೀಜ ತಗೊಂಡಿದ್ದೀನಿ. ಮಿಕ್ಸಿಗೆ ಇದೆ ಹುರಿದಿಲ್ಲ, ಮಿಕ್ಸಿಗೆ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ನೋಡಿ. ಇನ್ನ ಸ್ವಲ್ಪ ಬರ್ಕಿದ್ರೆ ಚೆನ್ನಾಗಿರುತ್ತೆ. ಫುಲ್ಲು ನುಣ್ಣಾಗಿರ್ಬಾರ್ದು. ಕಡಲೆ ಬೀಜನು ಸ್ವಲ್ಪ ತಿನ್ನಾಗೆ ಸಿಗ್ಬೇಕು, ಅವಾಗ ತುಂಬಾ ಟೇಸ್ಟಿಯಾಗಿರುತ್ತೆ. ಆಮೇಲೆ ಒಂದು ಬಾಣಲಿ ಇಟ್ಕೊಬಿಟ್ಟು ಅದಕ್ಕೆ 1-2 ಸ್ಪೂನ್ ಅಷ್ಟು ಆಯಿಲ್ ಹಾಕೋಬೇಕು. ಆಯಿಲ್ ಬಿಸಿ ಆದ ತಕ್ಷಣ ಸ್ವಲ್ಪ ಸಾಸಿವೆ ಕಾಳು ಹಾಕೋಬೇಕು. ಆಮೇಲೆ ಕರಿವೇಪಾಕು ಸ್ವಲ್ಪ ಈರುಳ್ಳಿ ಗೋಲ್ಡ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಗೋಲ್ಡ್ ಕಲರ್ ಬಂದ ತಕ್ಷಣ ಅದಕ್ಕೆ ನಾವು 2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ 2 ಟೊಮೊಟೊ ಹಾಕ್ಕೋಬೇಕು. ಹಾಕೊಂಡು ಟೊಮೊಟೊ ಎಲ್ಲ ಸ್ವಲ್ಪ ಸ್ಮೂತ್ ಆಗೋವರೆಗೂ ಮಾಡ್ಕೋಬೇಕು. ಅದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಾಕ್ಕೋಬೇಕು. ನೀವು ರುಬ್ಬಾದ್ರೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ಅಂಗಡಿಯಲ್ಲಿ ತಂದ್ರೆ ಚೆನ್ನಾಗಿರುತ್ತೆ. ನಾನು ಅಂಗಡಿ ಹಾಕಿಲ್ಲ, ರುಬ್ಬಿಟ್ಕೊಂತೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ ಈರುಳ್ಳಿ ಎಲ್ಲ ಸ್ಮೂತ್ ಆಗಿ ಆಗ್ಬೇಕು. ಟೊಮೊಟೊ ದಪ್ಪ ಇರಬಾರ್ದು ನೋಡಿ. ಎಲ್ಲ ನೀಟಾಗಿ ಬೆಂದಿದೆಯಲ್ಲ, ಅದಕ್ಕೆ ಇವಾಗ ಬೀನ್ಸ್ ಹಾಕ್ಬಿಡೋಣ. ಬೀನ್ಸ್ ಎಲ್ಲ ಹಾಕಿ ಅದಕ್ಕೆ ಮತ್ತೆ ಬೀನ್ಸ್ ಬೀಜ ಇತ್ತಲ್ಲ ಅದು ಸ್ವಲ್ಪ ಹಾಕೋಣ. ಹಾಕಿ ಎಲ್ಲ ನೀಟಾಗಿ ಒಂದ್ಸತಿ ತಿರ್ಸ್ಕೊಬಿಡೋಣ. ಅದು ಎಣ್ಣೆಯಲ್ಲೇ ಸ್ವಲ್ಪ ಸ್ಮೂತ್ ಆಗುತ್ತೆ. ನಾವೆಲ್ಲ ಹಿಂಗಂದ್ರೆ ಕೈ ಆಡಿದ್ರೆ ಹೌದಾ, ಚೆನ್ನಾಗಿದೆ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಬಿಟ್ಟು ಇನ್ನೊಂದ್ಸತಿ ಎಲ್ಲ ನೀಟಾಗಿ ತಿರ್ಸ್ಕೊಬಿಟ್ಟು ಎಣ್ಣೆಯಲ್ಲೇ ಸ್ವಲ್ಪ ಮೆತ್ತಗಾಗಬೇಕು. ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಒಂದು 2 ನಿಮಿಷ ಬಿಟ್ಬಿಟ್ರೆ ಸಾಕು, ಸ್ಮೂತಾಗಿ ಆಗುತ್ತೆ. ಆಮೇಲೆ 2 ನಿಮಿಷ ಆದ್ಮೇಲೆ ಎಲ್ಲ ತೆಗೆದ್ಬಿಟ್ಟು ಅದಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದೆಲ್ಲ ಹಾಕ್ಕೋಬೇಕು. ನಾನು ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ. ಆಮೇಲೆ ಕಡಲೆ ಬೀಜ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಪುಡಿನೇ ಹಾಕಿದ್ದೀನಿ. ಹಾಕಿ ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ಕಡಲೆ ಬೀಜ ಎಲ್ಲ ಹಾಕಿರೋದು, ಅದಕ್ಕೆ ಸ್ವಲ್ಪ ಹಸಿ ಸ್ಮೆಲ್ ಬರುತ್ತೆ. ಅದೆಲ್ಲ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡ್ರೆ ಆ ಸ್ಮೆಲ್ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ ತಲ ಅಂಟುತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕೋಬೇಕು. ಯಾಕಂದ್ರೆ ಎಲ್ಲ ಪುಡಿ ಹಾಕಿದ್ದೀವಲ್ಲ, ಧನಿಯಾ ಪುಡಿ, ಕಡಲೆ ಬೀಜ ಪುಡಿ ಎಲ್ಲ ನೀರಿಲ್ವಲ್ಲ, ಅದಕ್ಕೆ ತಲ ಅಂಟ್ಕೊಡುತ್ತೆ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಪ್ಲೇಟ್ ಮುಚ್ಚಿ 1-2 ನಿಮಿಷ ಬಿಟ್ಬಿಡೋಣ. ಚೆನ್ನಾಗಿ ಮಗ್ಕೊಳುತ್ತೆ. ಚೆನ್ನಾಗಿ ಮಗ್ಗಾದ್ಮೇಲೆ ಇನ್ನೊಂದ್ಸತಿ ನೀಟಾಗಿ ಸೌಟ್ ತಕೊಂಡು ಮೇಲ್ಗಡೆಗೆ ಕೆಳಗಡೆಗೆ ನೀಟಾಗಿ ತಿರ್ಸ್ಕೊಬಿಟ್ಟು ಸ್ವಲ್ಪ ನೀರು ಹಾಕೊಳ್ಳೋಣ. ನಾನು ನೀರು ಬಿಸಿ ಮಾಡಿದ್ದೀನಿ, ಅದಕ್ಕೆ ಬೇಗ ಉಪ್ಪು ಬರ್ತಾ ಇದೆ. ನೀವು ನೀರು ಬಿಸಿ ಮಾಡಿ ಹಾಕೊಳ್ಳಿ. ಬೇಗ ಆಗ್ಬೇಕಂದ್ರೆ ಸಾಂಬಾರ್ ಬಿಸಿ ನೀರು ಹಾಕೋಬೇಕು. ತಣ್ಣೀರು ಹಾಕಿದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ, ಅರ್ಜೆಂಟ್ಗೆ ಆಗಲ್ಲ. ನಾನೇ ಅರ್ಜೆಂಟ್ ಆದ್ರೂ ಲೇಟ್ ಆದ್ರೂ ಸ್ವಲ್ಪ ಬಿಸಿ ನೀರೇ ಯೂಸ್ ಮಾಡ್ಕೊತೀನಿ. ನೋಡ್ದಾ ಚೆನ್ನಾಗಿ ಬೆಂದಿದೆಯಲ್ಲ, ಇವಾಗ ತುಂಬಾ ಟೇಸ್ಟಿಯಾಗಿರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡು. ನಿಮ್ಗೆ ಬೇಕಂದ್ರೆ ಇನ್ನೂ ಸ್ವಲ್ಪ ಗಟ್ಟಿನೇ ಮಾಡ್ಕೋಬಹುದು. ಇದು ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಸಾಕು, ತುಂಬಾ ಗಟ್ಟಿ ಆಗ್ಬಿಡುತ್ತೆ. ಒಂದ್ಸತಿ ಬೆಂದಿದೆ ಇಲ್ಲೋ ನೋಡ್ಬೇಕು. ಏನೇ ತರಕಾರಿ ಆದ್ರೂ ನಾವು ಇಳಿಸೋವಾಗ ಒಂದ್ಸತಿ ಬೆಂದಿದೆ ಇಲ್ಲೋ ನೋಡ್ಬೇಕು. ಆಮೇಲೆ ಅದಕ್ಕೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ಇಲ್ಲ ಅಂತಾನು ನೋಡ್ಬೇಕು. ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದೀವಂದ್ರೆ ಸಾಂಬಾರು ಆಗಿದೆ ಅಂತ ಲೆಕ್ಕ ಅಷ್ಟೇ. ಎಲ್ಲ ಬೆಂದ್ಮೇಲೆ ಲಾಸ್ಟ್ ಅಲ್ಲಿ ಹಾಕ್ಬೇಕು. ಆಮೇಲೆ ಅದು ಹೆಂಗಿದೆ ಅಂತ ಸ್ವಲ್ಪ ಟೇಸ್ಟ್ ನೋಡಿ ಬೌಲ್ಗೆ ಹಾಕೋಣ. ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಇದೆ. ನಾವು ಸ್ವಲ್ಪ ಟೇಸ್ಟ್ ನೋಡಿದ್ದೀವಿ. ನೀವು ಒಂದ್ಸತಿ ಇದೇ ತರ ಮಾಡಿ ಟ್ರೈ ಮಾಡಿ ಹೆಂಗಿದೆ ಅಂತ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಕಳಿಸ್ರಿ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿದೆ. ಚಪಾತಿಗೆ, ಅನ್ನಗೆ, ದೋಸೆಗೆ, ಜೋಳದ ರೊಟ್ಟಿಗೆ ಎಲ್ಲದಕ್ಕೂ ಇದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೋಡಕ್ಕೂ ಅಷ್ಟೇ ಕಲರ್ಫುಲ್ ಆಗಿದೆ. ನೋಡು ಎಷ್ಟು ಸೂಪರ್ ಆಗಿದೆ. ಬಿಸಿದಾದ್ರೆ ಇನ್ನ ಚೆನ್ನಾಗಿರುತ್ತೆ. ಬಾಯ್ ಫ್ರೆಂಡ್ಸ್.